ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಪ್ರೋಟೀನ್ ಇರುವಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ವೆಜಿಟೇರಿಯನ್ ಹಾಗೂ ನಾನ್ ವೆಜಿಟೇರಿಯನ್ ಎಲ್ಲರಿಗೂ ಕೂಡ ಭಾಳ ಅಂದ್ರೆ ಭಾಳ ಇಷ್ಟ ಆಕೈತಿ. ಬರ್ರಿ ಹಾಗೆ ನೋಡ್ಕೊಂಬಂದುಬಿಡೋಣ. ಇಲ್ಲಿ ನಾನು ಒಲೆ ಮೇಲೆ ಒಂದಿಷ್ಟು ನೀರನ್ನು ಕುದಿಯೋಕೆ ಇಟ್ಬಿಟ್ಟು ಆ ಕುದಿಯೋ ನೀರಿಗೆ ಒಂದು ಅರ್ಧ ಬಟ್ಲಾಗೋಷ್ಟು ಸೋಯಾ ಚಂಕ್ಸ್ನ ತೊಗೊಂಡೇನಿ ರೀ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ಅಂದರೆ ಸೋಯಾ ಚಂಕ್ಸ್ ಮಾತ್ರ ನೆನೆದ ಮೇಲೆ ಡಬಲ್ ಆಗ್ತೈತ್ರಿ, ನೋಡಿಬಿಟ್ಟು ತೊಗೊಳ್ಳಿ. ಈ ರೀತಿ ಕುದಿಯೋ ನೀರಿಗೆ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು 2 ನಿಮಿಷ ಬಾಯಿ ಮುಚ್ಚಿಟ್ಬಿಡ್ಬೇಕು ರೀ. ಭಾಳ ಹೊತ್ತು ಬಿಡಬಾರ್ದು, 2-3 ನಿಮಿಷ ಬಿಟ್ಟು ಆಮೇಲೆ ಅದು ಬಿಸಿ ಅದು ಸ್ವಲ್ಪ ಅರಳತೈತ್ರಿ. ಆಮೇಲೆ ಅದನ್ನ ಒಂದು ಬಟ್ಲಿಗೆ ಸೋಸ್ಕೊಂಬಿಡ್ಬೇಕು. ಇಲ್ಲಿ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ, ಒಂದು 4 ಟೊಮ್ಯಾಟೊ ಹಾಗೂ ಒಂದು ಸಣ್ಣ ಗಾತ್ರದ ಈರುಳ್ಳಿ, 1-2 ಇಂಚು ಶುಂಠಿನ ತೊಗೊಂಡಿನಿ. ನೀವು ಬೆಳ್ಳುಳ್ಳಿ ಬೇಕಂದ್ರೆ ಹಾಕ್ಕೋಬೋದು. ಇಲ್ಲಿ ನಾನು ಇದನ್ನೆಲ್ಲ ನೀಟಾಗಿ ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ. ಇದು ರುಬ್ಬಿದ್ದಾದಮೇಲೆ ನಾನು ಇಟ್ಕೊಂಡಿರುವಂತಹ ಸೋಯಾ ಚಂಕ್ಸ್ನ ನೀಟಾಗಿ ನೀರನ್ನು ಬಸಿದ್ಬಿಟ್ಟು ಹಿಂಡಿಬಿಟ್ಟು ಸ್ವಲ್ಪನೂ ನೀರು ಇಲ್ಲದೆ ಇರೋ ಥರ ಈ ರೀತಿ ಚೆನ್ನಾಗಿ ಹಿಂಡಬೇಕ್ರಿ. ಹಿಂಡು ತೆಗೆದಿಟ್ಕೊಂಡ್ಬಿಡ್ತೀನಿ. ಈ ರೀತಿ ತೆಗೆದಿಟ್ಕೊಳ್ಳೋದ್ರಿಂದ ಇದರಲ್ಲಿ ನೀರಿದ್ದರೆ ಇದು ಚೆನ್ನಾಗಿ ಅನ್ಸಂಗಿಲ್ಲ ರೀ. ಅಂದರೆ ಇದು ಒಂಥರ ಸ್ಮೆಲ್ ಇರ್ತೈತಿ. ಈ ರೀತಿ ಬಿಸಿನೀರಲ್ಲಿ ಹಾಕಿ ಹಿಂಡಿ ತಕ್ಕೊಳ್ಳೋದ್ರಿಂದ ಸ್ಮೆಲ್ಲೆಲ್ಲ ಹೋಗಿ ಸೇಮ್ ಚಿಕನ್ ಥರನೇ ಸೋಯಾ ಚಂಕ್ಸ್ ರೆಡಿ ಆಕೈತಿ. ಇಲ್ಲಿ ಒಲೆ ಮೇಲೆ ನಾನು ಸ್ವಲ್ಪ ಎಣ್ಣೆ ಕಾಯೋಕ್ಕಿಟ್ಟು, ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಬಸ್ದಿಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನ ಹಾಕಿ ಎಣ್ಣೆ ಒಳಗೆ ಚೆಂದಾಗಿ 1-2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊತೀನಿ ರೀ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೋಯಾ ಚಂಕ್ಸ್ ಕ್ರಿಸ್ಪಿಯಾಗಿ ಮಸ್ತಾಗಿ ರೆಡಿ ಆಕೈತ್ರಿ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿರ್ಕೊಂಡು ಬಾಯಿ ಒಳಗೂ ಮಸ್ತ್ ಬರ್ತೈತ್ರಿ ಟೇಸ್ಟ್. ನೋಡಿ, ಈ ರೀತಿ 1-2 ನಿಮಿಷ ಸಣ್ಣ ಉರಿಯಲ್ಲಿ ಈ ರೀತಿ ಹುರ್ಕೋಬೇಕು. ಯಾವುದೇ ರೀತಿ ಸ್ಮೆಲ್ ಇತ್ತಂದ್ರೆ ಹೋಗಿ ಚೆನ್ನಾಗಿ ಸೋಯಾ ಚಂಕ್ಸ್ ರೆಡಿ ಆಗ್ತೈತಿ. ಈ ರೀತಿ ಹುರ್ಕೊಂಡಾದಮೇಲೆ ಇದನ್ನು ನೀನು ಸ್ವಲ್ಪ ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಎತ್ತಿಟ್ಕೊಂಡಾದಮೇಲೆ ಇದೇ ಪಾತ್ರೆಗೆ ನಾನು ಒಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಟ್ಕೊತೀನಿ. ಎಣ್ಣೆ ಇಟ್ಕೊಂಡ್ಮೇಲೆ ಸೋಯಾ ಚಂಕ್ಸ್ ಎಣ್ಣೆ ಭಾಳ ಹಿಡಿತೈತ್ರಿ, ನೋಡಿಬಿಟ್ಟು ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಉದ್ದಗೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೋತೀನಿ. ಇದಕ್ಕೆ ನಾನು ಯಾವುದೇ ರೀತಿ ಮಸಾಲೆನ ಬಳಸ್ತಾ ಇಲ್ಲರಿ. ಓನ್ಲಿ ಟೊಮ್ಯಾಟೊ ಮತ್ತು ಈರುಳ್ಳಿ, ಶುಂಠಿ ಅಷ್ಟೇ ನಾನು ಹಾಕ್ತಾಯಿದ್ದೀನಿ. ಇದು ಹಿಂಗೆ ಮಾಡಿದ್ರನ್ನ ಮಸ್ತ್ ಟೇಸ್ಟ್ ಆಕೈತಿ. ನೋಡಿರಿ, ಇದನ್ನು 5 ನಿಮಿಷದಾಗ ರೆಡಿ ಮಾಡ್ಕೋಬೋದು ರೀ. ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಕಾಳುಗಳು ಏನು ಇಲ್ಲದೆ ಇದ್ದಾಗ ಈ ಥರ ರೆಡಿ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ ಟೊಮ್ಯಾಟೊ ಮತ್ತು ಈರುಳ್ಳಿ ಪೇಸ್ಟನ್ನ ಈ ರೀತಿ ಹಾಕ್ಕೋತೀನಿ. ಇದಾದಮೇಲೆ ನಾನು ಎಣ್ಣೆ ಒಳಗೆ ಇದನ್ನೆಲ್ಲ ನಾನು ಹಸಿದೇ ರುಬ್ಕೊಂಡಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಎಣ್ಣೆ ಒಳಗೆ ಸಣ್ಣ ಉರಿ ಇಟ್ಕೊಂಡು ಎಲ್ಲ ಚೆಂದ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ಸೋಯಾ ಚಂಕ್ಸ್ ಯಾವುದೇ ರೀತಿ ಹಸಿ ವಾಸನೆ ಬರೋಂಗಿಲ್ಲ, ಬಾಯಿ ಒಳಗೂ ಚೆನ್ನಾಗಿ ಬರ್ತೈತಿ. ನೋಡಿರಿ, ಈ ಥರ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಕೈತಿ. ಸೈಡಿಗೆಲ್ಲ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಕೈತಿ. ಆ ಟೈಮಲ್ಲಿ ನಾನು ಸ್ವಲ್ಪ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋಬೇಕು. ಇಲ್ಲಿ ನಾನು ಸೋಯಾ ಚಂಕ್ಸ್ಗೂ ಕೂಡ ಖಾರ ಉಪ್ಪು ಹಾಕಿರೋದ್ರಿಂದ ನೀವು ನೋಡಿಬಿಟ್ಟು ನಿಮ್ಮ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು ಗರಂ ಮಸಾಲೆ ಹಾಕ್ಕೋತಾ ಇದ್ದೀನಿ. ಗರಂ ಮಸಾಲೆ ಆಪ್ಷನಲ್ ಐತ್ರಿ, ಬೇಕಂದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಬಿಡ್ಬೋದು ರೀ. ಇದಕ್ಕೆ ನೀವು ಕೊತ್ತಂಬರಿ ಹಾಗೂ ಚಕ್ಕೆನ ನೀವು ರುಬ್ಬೋ ಒಳಗನ ಹಾಕ್ಕೊಂಬಿಟ್ರೆ ಗರಂ ಮಸಾಲೆ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ರೀ. ನಾನು ಹಾಕ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಕೈ ಆಡಿಬಿಟ್ಟು ತಳ ಹಿಡಿತಿತ್ತಲ್ರಿ, ಅದಕ್ಕೋಸ್ಕರ ಈ ಥರ ಒಂದು ಅರ್ಧ ನಿಮಿಷ ಈ ರೀತಿ ಕೈ ಆಡ್ಬೇಕಾದ್ರೆ ನನಗೆ ಇನ್ನೊಂಚೂರು ನೀರು ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನೀರು ಹಾಕ್ಕೊತಾ ಇದ್ದೀನಿ. ಇದು ಕುದ್ದಾದಮೇಲೆ ಗಟ್ಟಿ ಅನ್ನಿಸ್ತೈತೆ ರೀ, ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ. ಆಮೇಲೆ ಅದು ಅದಕ್ಕೆ ಬರ್ತೈತಿ. ನೋಡಿ, ಇದಾದಮೇಲೆ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಸೋಯಾ ಚಂಕ್ಸ್ಗಳನ್ನು ಹಾಕ್ತಿದ್ದೀನಿ. ಇದು ಆಲ್ರೆಡಿ ನೀರೊಳಗೆ ನೆಂದೈತಿ, ಸೊ ಎಣ್ಣೆ ಒಳಗೂ ಫ್ರೈ ಆಗೈತಿ. ಸೊ ನೋಡಿಬಿಟ್ಟು 1 ನಿಮಿಷ ಅಷ್ಟೇ, ಜಾಸ್ತಿ ಕುದಿಸ್ಕೋಬಾರ್ದು ರೀ, 1 ನಿಮಿಷ ಅಷ್ಟೇ ಕುದಿಸ್ಕೋಬೇಕು. ಇದು ಯಾವುದೇ ಚಿಕನ್ ಮಟನ್ ರೆಸಿಪಿಗಿನ್ನ ಏನು ಕಮ್ಮಿ ಇರೋಂಗಿಲ್ಲ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ನಿಮಗೂ ಕೂಡ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ನೀವು ಟ್ರೈ ಮಾಡಿ ನೋಡಿರಿ. ಚಪಾತಿಗೆ, ರೊಟ್ಟಿಗೆ, ಪೂರಿಗೆ, ದೋಸೆಗೂ ಕೂಡ ಮಸ್ತ್ ಆಕೈತಿ ರೀ. ವೆಜಿಟೇರಿಯನ್ ಹಾಗೂ ನಾನ್ ವೆಜಿಟೇರಿಯನ್ ಎಲ್ಲರಿಗೂ ಇಷ್ಟ ಆಕೈತಿ. ಆ್ಯಕ್ಚುಲಿ ಡಯಟ್ ಮಾಡೋರು ಕೂಡ ಇದನ್ನ ಫಾಲೋ ಮಾಡ್ತಾರೆ ರೀ.
ಮಕ್ಕಳುಗಳು ಚಿಕನ್ ಮಟನ್ ತಿನ್ನಕ್ಕೆ ಒಲ್ಲೆ ಅಂತಾವಲ್ರಿ, ಅವಕ್ಕೂ ಕೂಡ ಈ ರೀತಿ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ. ಇದು ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತೆ ರೆಸಿಪಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ತಿರ್ಸಿ. ಭಾಳ ಅಂದ್ರೆ ಭಾಳ ಬೇಗ ಮಾಡ್ಕೊಂಬಿಡ್ಬೋದು ರೀ ಇದನ್ನು. ಇದಕ್ಕೇನು ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆನೇ ಇರೋಂಗಿಲ್ಲ, ಜಾಸ್ತಿ ರುಬ್ಬೋದಿರಂಗಿಲ್ಲ ರೀ. 5 ನಿಮಿಷದಾಗ ಅಂದ್ರೆ ರೆಡಿ ಮಾಡ್ಕೋಬೋದು. ತರಕಾರಿ ಕಾಳುಗಳು ಏನೂ ಇಲ್ಲದೆ ಇದ್ದಾಗ ಪಟ್ನ ಮನೆಯಲ್ಲೇ ಮಾಡ್ಕೊಂಬಿಡ್ಬೋದು ರೀ. ಇದು ಚಿಕನ್ ಮಟನ್ ತಿನ್ನೋರ್ಗೂ ಇಷ್ಟ ಆಕೈತಿ, ತಿನ್ನದೇ ಇದ್ದವ್ರಿಗೂ ಇಷ್ಟ ಆಕೈತಿ. ಇದ್ರಾಗ ಹೆಚ್ಚಿಗೆ ಕ್ಯಾಲರೀಸು ಪ್ರೋಟೀನ್ಸ್ ಎಲ್ಲ ಇರ್ತಾವೆ ರೀ. ಮಕ್ಳಿಗೂ ಕೂಡ ಭಾಳ ಎನರ್ಜಿಟಿಕ್ ಆಗಿರ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಖಂಡಿತ ಲೈಕ್ ಮಾಡಿ. ಥ್ಯಾಂಕ್ ಯು ಟು ವಾಚಿಂಗ್.